ಸೊ ಹಾಯ್ ಆಸ್ಪಿರೆಂಟ್ಸ್, ಎಲ್ರು ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಪ್ರಿಪ್ರೇಷನ್ ಹೇಗ್ ನಡೀತಿದೆ? ಚೆನ್ನಾಗಿ ನಡೀತಿದೆ ಅನ್ಕೊಂತೀನಿ. ಚೆನ್ನಾಗಿ ಓದ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡೋದ್ ಬೇಡ. ಸೊ ಇವತ್ತು ಡೇ 16 ವಿ.ಎ.ಒ ವಿಜಯ ಯಾತ್ರೆಯಲ್ಲಿ ಕರ್ನಾಟಕ ಕ್ಲೈಮೇಟ್, ಸಾಯಿಲ್ ಅಗ್ರಿಕಲ್ಚರ್ ಅಂಡ್ ಇರಿಗೇಷನ್ ಇವತ್ತಿನ ಟಾಪಿಕ್ ಆಗಿರುತ್ತೆ. ನನಗನ್ನಿಸ್ತಂಗೆ ಇವತ್ತಿಗೆ ಈ ಜಿಯೋಗ್ರಫಿ ಟಾಪಿಕ್, ಇಂಡಿಯನ್ ಜಿಯೋಗ್ರಫಿ ಮುಗೀತು, ಕರ್ನಾಟಕ ಜಿಯೋಗ್ರಫಿ ಮುಗಿಯುತ್ತೆ. ನೆಕ್ಸ್ಟ್ ನಾವು ಪಾಲಿಟಿಗೆ ಹೋಗ್ತೀವಿ ಅಂತ ಅನ್ಕೊಂತೀನಿ ನೆಕ್ಸ್ಟ್ ಸೆಷನ್ ಅಲ್ಲಿ. ಬಟ್ ನೋಡೋಣ. ಸೊ ಇವತ್ತಿನ ಕ್ಲಾಸ್ ಶುರು ಮಾಡೋಣ ಅಲ್ಲ, ಲೇಟ್ ಮಾಡೋದ್ ಬೇಡ, ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ ಬೇಗ ಮುಗಿಸ್ಕೊಡ್ತೀನಿ. ಸೊ ಮೊದಲನೇ ಕ್ವಶನ್, ವೆರಿ ಇಂಪಾರ್ಟೆಂಟ್, ಜಿಯೋಗ್ರಫಿ ರಿಲೇಟೆಡ್ ಟು ಕರ್ನಾಟಕ. ಯಾಕಂದ್ರೆ ಸ್ಪೆಸಿಫಿಕ್ ಆಗಿ ಅವರು ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಕರ್ನಾಟಕ ಜಿಯೋಗ್ರಫಿ ಅಂತ. ಸೊ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗುತ್ತೆ ಅಥವಾ ಟಾಪಿಕ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಫಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ವಾರ್ಷಿಕವಾಗಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಯಾವುದು? ಉತ್ತರ ಕರ್ನಾಟಕ ಪ್ರಸ್ಥಭೂಮಿ, ಮಲೆನಾಡು ಮತ್ತು ಕರಾವಳಿ ಪ್ರದೇಶ, ದಕ್ಷಿಣ ಕರ್ನಾಟಕ ಪ್ರಸ್ಥಭೂಮಿ, ಬಯಲು ಸೀಮೆ. ವೆರಿ ಈಸಿ ಕ್ವಶನ್ ಅಲ್ವಾ? ಮಲೆನಾಡು ಅಂಡ್ ಕೋಸ್ಟಲ್ ರೀಜನ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಕರ್ನಾಟಕದ ಉತ್ತರದ ಪ್ರದೇಶಗಳು ಸಾಮಾನ್ಯವಾಗಿ ಎಷ್ಟು ಮಳೆಯನ್ನು ಪಡೆಯುತ್ತದೆ? 500 ಮಿಲಿಮೀಟರ್ಗಿಂತ ಕಡಿಮೆ, 500ರಿಂದ 1000 ಮಿಲಿಮೀಟರ್, 1000ದಿಂದ 1500 ಮಿಲಿಮೀಟರ್, 1500ರಿಂದ 2000 ಮಿಲಿಮೀಟರ್. ಹೇಳ್ತೀರಾ? ಆನ್ಸರ್ ಈಸ್ 500ರಿಂದ 1000 ಮೀಟರ್. ಓಕೆ, ಕರ್ನಾಟಕದ ನೈಋತ್ಯ ಮಾನ್ಸೂನ್ ಅವಧಿಯು ಯಾವುದು? ಅಕ್ಟೋಬರ್ ಡಿಸೆಂಬರ್, ಜೂನ್ ಇಂದ ಸೆಪ್ಟೆಂಬರ್, ಮಾರ್ಚ್ ಟು ಮೇ, ಜನವರಿ ಟು ಫೆಬ್ರವರಿ. ಆನ್ಸರ್ ಈಸ್ ಜೂನ್ ಟು ಸೆಪ್ಟೆಂಬರ್ ಅಲ್ಲಿ ನಮಗೆ ಮಾನ್ಸೂನ್ ಶುರು ಆಗುತ್ತಲ್ವಾ? ಓಕೆ, ಕರ್ನಾಟಕದ ಈಶಾನ್ಯ ಮಾನ್ಸೂನ್ ಅವಧಿಯು ಯಾವುದು? ನಾರ್ತ್ ಈಸ್ಟ್ ಮಾನ್ಸೂನ್ ಕೇಳ್ತಿದ್ದಾರೆ, ಹೇಳ್ತೀರಾ? ಜೂನ್ ಟು ಸೆಪ್ಟೆಂಬರ್, ಮಾರ್ಚ್ ಟು ಮೇ, ಅಕ್ಟೋಬರ್ ಟು ಡಿಸೆಂಬರ್, ಜನವರಿ ಟು ಫೆಬ್ರವರಿ. ಆನ್ಸರ್ ಈಸ್ ಅಕ್ಟೋಬರ್ ಟು ಡಿಸೆಂಬರ್. ಕರ್ನಾಟಕದ ಬೇಸಿಗೆ ಮತ್ತು ಚಳಿಗಾಲದ ತಾಪಮಾನದ ವ್ಯತ್ಯಾಸವು ಸಾಮಾನ್ಯವಾಗಿ ಎಷ್ಟಿರುತ್ತೆ? 5 to 10 ಡಿಗ್ರಿ ಸೆಲ್ಸಿಯಸ್, 10 to 15 ಡಿಗ್ರಿ ಸೆಲ್ಸಿಯಸ್, 15 to 20 ಡಿಗ್ರಿ ಸೆಲ್ಸಿಯಸ್, 20 to 25 ಡಿಗ್ರಿ ಸೆಲ್ಸಿಯಸ್. ಆನ್ಸರ್ ಈಸ್ 10 to 15 ಡಿಗ್ರಿ ಸೆಲ್ಸಿಯಸ್. ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಪ್ರಮುಖವಾಗಿ ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ? ಕರಾವಳಿ ಪ್ರದೇಶ, ಮಲೆನಾಡು ಪ್ರದೇಶ, ಉತ್ತರ ಕರ್ನಾಟಕ ಪ್ರಸ್ಥಭೂಮಿ, ದಕ್ಷಿಣ ಕರ್ನಾಟಕ ಪ್ರಸ್ಥಭೂಮಿ. ಆನ್ಸರ್ ಈಸ್ ನಾರ್ತ್ ಕರ್ನಾಟಕ ಪ್ಲಾಟ್ಯೂ. ನೆಕ್ಸ್ಟ್, ಕೆಂಪು ಮಣ್ಣು ಕರ್ನಾಟಕದಲ್ಲಿ ಪ್ರಮುಖವಾಗಿ ಯಾವ ಪ್ರದೇಶದಲ್ಲಿ ಕಂಡು ಬರುತ್ತದೆ? ಇದೆ ನೋಡಿ, ಈ ತರ ಪಿಸಿ ಪೇಪರ್ ಅಲ್ಲೂ ಈ ಕ್ವಶನ್ಸ್ ಫ್ರೇಮ್ ಮಾಡಿದ್ರು. ಕರ್ನಾಟಕದ ಮ್ಯಾಪ್ ಕೊಟ್ಬಿಟ್ಟು ಕೆಲವೊಂದು ರೀಜನ್ ನ ಔಟ್ಲೈನ್ ಮಾಡ್ಬಿಟ್ಟು ಇಲ್ಲಿ ಯಾವ ತರ ಸಾಯಿಲ್ ಸಿಗುತ್ತೆ ಅಂತ ಕೇಳಿದ್ರು. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಈ ಟಾಪಿಕ್ ನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆನಾ? ಕರಾವಳಿ ಪ್ರದೇಶ, ದಕ್ಷಿಣ ಕರ್ನಾಟಕ ಪ್ರಸ್ಥಭೂಮಿ, ಉತ್ತರ ಕರ್ನಾಟಕ ಪ್ರಸ್ಥಭೂಮಿ, ಮಲೆನಾಡು. ಆನ್ಸರ್ ಈಸ್ ದಕ್ಷಿಣ ಕರ್ನಾಟಕ ಪ್ಲಾಟ್ಯೂ. ಓಕೆ, ಲ್ಯಾಟ್ರೈಟ್ ಮಣ್ಣು ಕರ್ನಾಟಕದಲ್ಲಿ ಪ್ರಮುಖವಾಗಿ ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ? ಹೇಳ್ತೀರಾ? ಉತ್ತರ ಕರ್ನಾಟಕ ಪ್ರಸ್ಥಭೂಮಿ, ದಕ್ಷಿಣ ಕರ್ನಾಟಕ ಪ್ರಸ್ಥಭೂಮಿ, ಕರಾವಳಿ ಪ್ರದೇಶ ಮತ್ತು ಮಲೆನಾಡು, ಬಯಲು ಸೀಮೆ. ಆನ್ಸರ್ ಈಸ್ ಕೋಸ್ಟಲ್ ರೀಜನ್ ಅಂಡ್ ಮಲೆನಾಡು. ಮೃದ್ವಂಗಿ ಮಣ್ಣು, ಅಲ್ವಿಯಲ್ ಸಾಯಿಲ್, ಕರ್ನಾಟಕದಲ್ಲಿ ಯಾವ ಪ್ರದೇಶದಲ್ಲಿ ಪ್ರಮುಖವಾಗಿ ಕಂಡುಬರುತ್ತದೆ? ವೆರಿ ಈಸಿ, ಅಲ್ವಿಯಲ್ ಸಾಯಿಲ್ ಎಲ್ಲಿ ರಿವರ್ಸ್ ಹರಿಯುತ್ತೋ ಅಲ್ಲಿ ನೋಡ್ತೀವಿ. ಕರೆಕ್ಟ್ ಅಲ್ವಾ? ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನದಿ ಕಣಿವೆಗಳು ಮತ್ತು ಕರಾವಳಿ ಮೈದಾನಗಳು. ಕಪ್ಪು ಮಣ್ಣು ಯಾವ ಬೆಳೆಗೆ ಹೆಚ್ಚು ಸೂಕ್ತವಾಗಿದೆ? ಭತ್ತ, ಹತ್ತಿ, ಕಾಫಿ, ತೆಂಗು. ಹತ್ತಿ ಇಸ್ ದ ಕರೆಕ್ಟ್ ಆನ್ಸರ್. ಕೆಂಪು ಮಣ್ಣು ಯಾವ ಬೆಳೆಗೆ ಸೂಕ್ತವಾಗಿದೆ? ಭತ್ತ, ರಾಗಿ, ಕಡಲೆಕಾಯಿ, ಹತ್ತಿ, ಕಬ್ಬು, ಕಾಫಿ, ಏಲಕ್ಕಿ, ತೆಂಗು, ಗೋಡಂಬಿ. ಆನ್ಸರ್ ಈಸ್ ಭತ್ತ, ರಾಗಿ, ಕಡಲೆಕಾಯಿ. ಓಕೆ, ಹತ್ತಿ ಮತ್ತು ಕಬ್ಬು ಬೆಳೆಯೋದಕ್ಕೆ ಕಪ್ಪು ಮಣ್ಣು ವೆರಿ ಹೆಲ್ಪ್ಫುಲ್ ಆಗುತ್ತೆ, ತುಂಬಾ ಸೂಟಬಲ್ ಆಗುತ್ತೆ. ಕಾಫಿ ಮತ್ತು ಏಲಕ್ಕಿಗೆ ಲ್ಯಾಟ್ರೈಟ್ ಸಾಯಿಲ್ ಹೆಲ್ಪ್ಫುಲ್ ಆಗುತ್ತೆ. ದೆನ್ ತೆಂಗು ಮತ್ತು ಗೋಡಂಬಿಗೆ ಕೋಸ್ಟಲ್ ಸಾಯಿಲ್ ನ ನಾವು ಪ್ರಿಫರ್ ಮಾಡಬಹುದು. ಓಕೆ, ಕರ್ನಾಟಕದ ಪ್ರಮುಖ ಭತ್ತ ಬೆಳೆಯುವ ಪ್ರದೇಶಗಳು ಯಾವುವು? ಉತ್ತರ ಕರ್ನಾಟಕ ಪ್ರಸ್ಥಭೂಮಿ, ಕಾವೇರಿ, ತುಂಗಭದ್ರಾ, ಕರಾವಳಿ ಪ್ರದೇಶ, ದಕ್ಷಿಣ ಕರ್ನಾಟಕ ಪ್ರಸ್ಥಭೂಮಿ ಮಾತ್ರ, ಮಲೆನಾಡು ಮಾತ್ರ. ಆನ್ಸರ್ ಈಸ್ ಬಿ. ನೆಕ್ಸ್ಟ್, ಕರ್ನಾಟಕದ ಪ್ರಮುಖವಾಗಿ ಬೆಳೆಯುವ ಪ್ರದೇಶಗಳು ಯಾವುವು? ರಾಗಿ ಬೆಳೆಯುವ ಪ್ರದೇಶಗಳು ಕರಾವಳಿ ಪ್ರದೇಶ, ಮಲೆನಾಡು, ದಕ್ಷಿಣ ಕರ್ನಾಟಕದ ಒಳನಾಡು ಪ್ರದೇಶಗಳು, ಉತ್ತರ ಕರ್ನಾಟಕ ಪ್ರದೇಶಗಳು. ಆನ್ಸರ್ ಈಸ್ ಸಿ. ಓಕೆ, ಜೋಳ ಪ್ರಮುಖವಾಗಿ ಕರ್ನಾಟಕದ ಯಾವ ಭಾಗದಲ್ಲಿ ಬೆಳೆಯಲಾಗುತ್ತದೆ? ಕರಾವಳಿ ಪ್ರದೇಶ, ಮಲೆನಾಡು, ಉತ್ತರ ಕರ್ನಾಟಕ ಪ್ರಸ್ಥಭೂಮಿ, ದಕ್ಷಿಣ ಕರ್ನಾಟಕ ಪ್ರಸ್ಥಭೂಮಿ. ಹೇಳ್ತೀರಾ? ಆನ್ಸರ್ ಈಸ್ ಉತ್ತರ ಕರ್ನಾಟಕ
ಪ್ರಸ್ಥಭೂಮಿ. ಕಬ್ಬು ಪ್ರಮುಖವಾಗಿ ಕರ್ನಾಟಕದ ಯಾವ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ? ಉತ್ತರ ಕರ್ನಾಟಕ. ಕರ್ನಾಟಕ ಕಾವೇರಿ ಕಣಿವೆ, ತುಂಗಭದ್ರಾ ಕಣಿವೆ, ಬೆಳಗಾವಿ ಪ್ರದೇಶ, ಕರಾವಳಿ ಪ್ರದೇಶ, ಮಲೆನಾಡು ಪ್ರದೇಶ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕರ್ನಾಟಕದ ಕಾಫಿ ಬೆಳೆಯ ಪ್ರಮುಖ ಪ್ರದೇಶಗಳು ಯಾವುವು? ಉತ್ತರ ಕರ್ನಾಟಕ, ಕರಾವಳಿ ಪ್ರದೇಶ, ಚಿಕ್ಕಮಗಳೂರು, ಕೊಡಗು, ಹಾಸನ ಜಿಲ್ಲೆಗಳು, ಬೆಂಗಳೂರು ಗ್ರಾಮಾಂತರ. ಆನ್ಸರ್ ಇಸ್ ಚಿಕ್ಕಮಗಳೂರು, ಕೊಡಗು, ಹಾಸನ. ಅರೇಬಿಕಾ ಕಾಫಿ ಪ್ರಮುಖವಾಗಿ ಕರ್ನಾಟಕದ ಯಾವ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ? ವೆರಿ ಈಸಿ ಕ್ವಶನ್. ಮಲೆನಾಡಿನ ಎತ್ತರದ ಪ್ರದೇಶಗಳು. ರೊಬಸ್ಟಾ ಕಾಫಿ ಪ್ರಮುಖವಾಗಿ ಕರ್ನಾಟಕದ ಯಾವ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ? ಉತ್ತರ ಕರ್ನಾಟಕ, ಮಲೆನಾಡಿನ ಕಡಿಮೆ ಎತ್ತರದ ಪ್ರದೇಶ. ಈಸಿ ಕ್ವಶನ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಏಲಕ್ಕಿ ಪ್ರಮುಖವಾಗಿ ಕರ್ನಾಟಕದ ಯಾವ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ? ಉತ್ತರ ಕರ್ನಾಟಕ, ಕೊಡಗು ಮತ್ತು ಮಲೆನಾಡು ಪ್ರದೇಶ, ಕರಾವಳಿ ಪ್ರದೇಶ, ದಕ್ಷಿಣ ಕರ್ನಾಟಕ ಪ್ರಸ್ಥಭೂಮಿ. ಆನ್ಸರ್ ಈಸ್ ಕೊಡಗು ಮತ್ತು ಮಲೆನಾಡು ಪ್ರದೇಶ. ಮೆಣಸು ಪ್ರಮುಖವಾಗಿ ಕರ್ನಾಟಕದ ಯಾವ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ? ಉತ್ತರ ಕರ್ನಾಟಕ, ಕೊಡಗು ಮತ್ತು ಮಲೆನಾಡು ಪ್ರದೇಶಗಳು, ಕರಾವಳಿ ಪ್ರದೇಶ, ದಕ್ಷಿಣ ಕರ್ನಾಟಕ ಪ್ರಸ್ಥಭೂಮಿ. ಆನ್ಸರ್ ಈಸ್ ಕೊಡಗು ಅಂಡ್ ಮಲೆನಾಡು ರೀಜನ್. ತೆಂಗು ಪ್ರಮುಖವಾಗಿ ಕರ್ನಾಟಕದ ಯಾವ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ? ಉತ್ತರ ಕರ್ನಾಟಕ ಪ್ರಸ್ಥಭೂಮಿ, ಕರಾವಳಿ ಪ್ರದೇಶ, ದಕ್ಷಿಣ ಕರ್ನಾಟಕ ಪ್ರಸ್ಥಭೂಮಿ, ಮಲೆನಾಡು. ಆನ್ಸರ್ ಈಸ್ ಕೋಸ್ಟಲ್ ಕರ್ನಾಟಕ. ಗೋಡಂಬಿ ಪ್ರಮುಖವಾಗಿ ಕರ್ನಾಟಕದ ಯಾವ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ? ಉತ್ತರ ಕರ್ನಾಟಕ, ಕರಾವಳಿ ಪ್ರದೇಶ, ಮಲೆನಾಡು, ದಕ್ಷಿಣ ಕರ್ನಾಟಕ ಪ್ರಸ್ಥಭೂಮಿ. ಹೇಳ್ತೀರಾ? ಆನ್ಸರ್ ಈಸ್ ಕರಾವಳಿ ಪ್ರದೇಶ. ಕರ್ನಾಟಕದ ಅತ್ಯಂತ ಹಳೆಯ ನೀರಾವರಿ ಯೋಜನೆ ಯಾವುದು? ತುಂಗಭದ್ರಾ ಯೋಜನೆ, ಕೃಷ್ಣರಾಜಸಾಗರ, ಘಟಪ್ರಭಾ ಯೋಜನೆ, ಮಲಪ್ರಭಾ ಯೋಜನೆ. ಆನ್ಸರ್ ಈಸ್ KRS. ಕೃಷ್ಣರಾಜಸಾಗರ ಅಣೆಕಟ್ಟು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ವೆರಿ ಈಸಿ ಕ್ವಶನ್. ಕೃಷ್ಣ ಹೆಸರಲ್ಲೇ ಇದೆ. ತುಂಗಭದ್ರಾ ಯೋಜನೆ ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ವೆರಿ ಈಸಿ ಕ್ವಶನ್. ತುಂಗಭದ್ರಾ. ಘಟಪ್ರಭಾ ಯೋಜನೆ ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ಘಟಪ್ರಭಾ. ಹೆಸರಲ್ಲೇ ಇದೆ ಅಲ್ವಾ? ಮಲಪ್ರಭಾ, ಮಲಪ್ರಭಾ. ತುಂಬಾ ಬೇಸಿಕ್ ಕ್ವಶನ್ ಆಯ್ತು. ಯಾಕೆಂದ್ರೆ ನಾನು ಯಾಕೆ ಸ್ವಲ್ಪ ಈಸಿ ಕ್ವಶನ್ ಕೇಳಿದೀನಿ ಅಂದ್ರೆ ತುಂಬಾ ಜನ ಹೊಸದಾಗಿ ಪ್ರಿಪೇರ್ ಆಗ್ತಿದ್ದೀರಾ. ಸೊ ಅವರು ಕೂಡ ಎಲ್ಲೂ ಮೋಟಿವೇಶನ್ ಕಳ್ಕೊಬಾರ್ದು ಅನ್ನೋ ಒಂದ್ ಕಾರಣಕ್ಕೋಸ್ಕರ ಒಂದು 2 days ಇಂದ ಕ್ವಶನ್ಸ್ ಗಳನ್ನ ಸೂಪರ್ ಈಸಿ ಮಾಡಿದೀನಿ. ಡೋಂಟ್ ವರಿ, ನೆಕ್ಸ್ಟ್ ಸೆಷನ್ ಅಲ್ಲಿ ಸ್ವಲ್ಪ ಡೆಪ್ತ್ ಕ್ವಶನ್ ವಿತ್ ಅನಾಲಿಟಿಕಲ್ ಬೇಸ್ಡ್ ಕ್ವಶನ್ಸ್ ಗಳನ್ನ ಕೇಳ್ತೀನಿ. ಓಕೆನಾ? ನೆಕ್ಸ್ಟ್, ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ಈಸಿ ಕ್ವಶನ್. ಕೃಷ್ಣ. ಕರೆಕ್ಟ್ ಅಲ್ವಾ? ಕರ್ನಾಟಕದಲ್ಲಿ ನೀರಾವರಿಗೆ ಬಳಸುವ ಪ್ರಮುಖ ಮೂಲಗಳು ಯಾವುವು? ಕಾಲುವೆ, ಕೆರೆಗಳು, ಬಾವಿಗಳು. ಓಕೆ. ನೆಕ್ಸ್ಟ್, ತುಂಗಭದ್ರಾ ಯೋಜನೆಯ ಭಾರತದ ಯಾವ ರಾಜ್ಯಗಳ ನಡುವಿನ ಜಂಟಿ ಯೋಜನೆಯಾಗಿದೆ? ಕರ್ನಾಟಕ ಆಂಧ್ರ ಪ್ರದೇಶ್, ಕರ್ನಾಟಕ ತಮಿಳುನಾಡು, ಕರ್ನಾಟಕ ಕೇರಳ, ಕರ್ನಾಟಕ ಮಹಾರಾಷ್ಟ್ರ. ಆನ್ಸರ್ ಈಸ್ ಕರ್ನಾಟಕ ಆಂಧ್ರ ಪ್ರದೇಶ್. ಕೃಷ್ಣರಾಜಸಾಗರ ಅಣೆಕಟ್ಟಿನ ನಿರ್ಮಾಣವನ್ನು ಯಾರು ಆರಂಭಿಸಿದರು? ವೆರಿ ಈಸಿ ಕ್ವಶನ್. ಸರ್ ಎಂ ವಿಶ್ವೇಶ್ವರಯ್ಯ. ಕೃಷ್ಣರಾಜಸಾಗರ ಅಣೆಕಟ್ಟು ಯಾವ ವರ್ಷದಲ್ಲಿ ಪೂರ್ಣಗೊಂಡಿತು? 1912, 1924, 1931, 1938. ಆನ್ಸರ್ ಈಸ್ 1931. ತುಂಗಭದ್ರಾ ಯೋಜನೆಯ ಜಲಾಶಯವು ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ವ್ಯಾಪಿಸಿದೆ? ಬಳ್ಳಾರಿ ಮತ್ತು ಕೊಪ್ಪಳ, ರಾಯಚೂರು ಮತ್ತು ಬೀದರ್, ಬೆಳಗಾವಿ ಮತ್ತು ಬಿಜಾಪುರ, ಶಿವಮೊಗ್ಗ ಮತ್ತು ದಾವಣಗೆರೆ. ಆನ್ಸರ್ ಈಸ್ ಬಳ್ಳಾರಿ ಅಂಡ್ ಕೊಪ್ಪಳ. ಘಟಪ್ರಭಾ ಯೋಜನೆಯ ಮುಖ್ಯ ಜಲಾಶಯವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ, ಗದಗ. ಆನ್ಸರ್ ಈಸ್ ಬಾಗಲಕೋಟೆ. ಮಲಪ್ರಭಾ ಯೋಜನೆಯ ಕರ್ನಾಟಕದ ಯಾವ ಜಿಲ್ಲೆಗಳಿಗೆ ನೀರನ್ನು ಒದಗಿಸುತ್ತದೆ? ಬೆಳಗಾವಿ ಮತ್ತು ಧಾರವಾಡ, ಬಿಜಾಪುರ ಮತ್ತು ಬಾಗಲಕೋಟೆ, ರಾಯಚೂರು ಮತ್ತು ಕೊಪ್ಪಳ, ಚಿಕ್ಕಮಗಳೂರು ಮತ್ತು ಹಾಸನ. ಆನ್ಸರ್ ಈಸ್ ಬೆಳಗಾವಿ ಮತ್ತು ಧಾರವಾಡ. ನೆಕ್ಸ್ಟ್, ಉನ್ನತ ಕೃಷ್ಣ ಯೋಜನಾ ಅಥವಾ ಅಪ್ಪರ್ ಕೃಷ್ಣ ಯೋಜನೆಯ ಮುಖ್ಯ ಜಲಾಶಯದ ಹೆಸರೇನು? ನಾರಾಯಣಪುರ ಜಲಾಶಯ, ಆಲ್ಮಟ್ಟಿ ಜಲಾಶಯ, ಘಟಪ್ರಭಾ ಜಲಾಶಯ, ಮಲಪ್ರಭಾ ಜಲಾಶಯ. ಆನ್ಸರ್ ಈಸ್ ಆಲ್ಮಟ್ಟಿ ರಿಸರ್ವಾಯರ್. ಉನ್ನತ ಕೃಷ್ಣ ಯೋಜನೆಯ ಕರ್ನಾಟಕದ ಯಾವ ಜಿಲ್ಲೆಗಳಿಗೆ ನೀರನ್ನು ಒದಗಿಸುತ್ತದೆ? ಬೆಳಗಾವಿ ಮತ್ತು, ಇದು ಸ್ವಲ್ಪ ಇಂಪಾರ್ಟೆಂಟ್, ಯಾವ್ಯಾವ ಡಿಸ್ಟ್ರಿಕ್ಟ್ ನೀರ್ ಕೊಡುತ್ತೆ ಅನ್ನೋದೊಂದು ಸ್ವಲ್ಪ ನೋಡ್ಕೊಳ್ಳಿ. ಬೆಳಗಾವಿ ಮತ್ತು ಧಾರವಾಡ, ಬಿಜಾಪುರ, ಬಾಗಲಕೋಟೆ, ಗುಲ್ಬರ್ಗ, ರಾಯಚೂರು, ಚಿಕ್ಕಮಗಳೂರು, ಹಾಸನ, ಕೊಡಗು ಮತ್ತು ಶಿವಮೊಗ್ಗ. ಆನ್ಸರ್ ಈಸ್ ಬಿಜಾಪುರ, ಬಾಗಲಕೋಟೆ, ಗುಲ್ಬರ್ಗ, ರಾಯಚೂರು. ಆಲ್ಮಟ್ಟಿ ಅಣೆಕಟ್ಟು ಯಾವ ವರ್ಷದಲ್ಲಿ ಪೂರ್ಣಗೊಂಡಿತು? 1995, 1999, 2002, 2005. ಆನ್ಸರ್ ಈಸ್ 2002. ಕರ್ನಾಟಕದಲ್ಲಿ ತೊಟ್ಟಿ ನೀರಾವರಿ ಅಥವಾ ಡ್ರಿಪ್ ಇರಿಗೇಷನ್ ಯಾವ ಬೆಳೆಗಳಿಗೆ ಹೆಚ್ಚು ಉಪಯುಕ್ತವಾಗಿದೆ? ಭತ್ತ ಮತ್ತು ರಾಗಿ, ಹತ್ತಿ, ಕಬ್ಬು, ಕಾಫಿ, ಗೋಧಿ ಮತ್ತು ಜೋಳ, ತೆಂಗು ಮತ್ತು ಅಡಿಕೆ.
ಆನ್ಸರ್ ಈಸ್ ಹತ್ತಿ, ಕಬ್ಬು, ಕಾಫಿ. ತುಂಗಭದ್ರಾ ಯೋಜನೆಯು ಭಾರತದಲ್ಲಿ ಎಷ್ಟನೇ ಅತಿ ದೊಡ್ಡ ಜಂಟಿ ನದಿ ಕಣಿವೆ ಯೋಜನೆಯಾಗಿದೆ? 2ನೇ, 3ನೇ, 4ನೇ, 5ನೇ? ಆನ್ಸರ್ ಈಸ್ 3ನೇದು. ಫಸ್ಟ್ ಯಾವ್ದು ಬರುತ್ತೆ? ದಾಮೋದರ್ ಕಣಿವೆ ಯೋಜನೆ. 2ನೇದು ಬಂದ್ಬಿಟ್ಟು ಭಾಕ್ರಾ ನಂಗಲ್. ಓಕೆ, 3ನೇದು ತುಂಗಭದ್ರಾ ಯೋಜನೆ. ನೆಕ್ಸ್ಟ್, ಕೃಷ್ಣರಾಜಸಾಗರ ಜಲಾಶಯವು ಕರ್ನಾಟಕದ ಯಾವ ಜಿಲ್ಲೆಗಳಿಗೆ ನೀರನ್ನು ಒದಗಿಸುತ್ತದೆ? ಮಂಡ್ಯ, ಮೈಸೂರು, ಮಂಗಳೂರು, ಹಾಸನ, ಚಿಕ್ಕಮಗಳೂರು, ಕೊಡಗು, ತುಮಕೂರು, ಕೋಲಾರ, ಚಿತ್ರದುರ್ಗ, ಶಿವಮೊಗ್ಗ, ದಾವಣಗೆರೆ, ಹಾವೇರಿ? ಆನ್ಸರ್ ಈಸ್ ಮಂಡ್ಯ, ಮೈಸೂರು, ಬೆಂಗಳೂರು. ನೆಕ್ಸ್ಟ್, ಆಲ್ಮಟ್ಟಿ ಜಲಾಶಯ ಸಂಗ್ರಹ ಎಷ್ಟು ಸಾಮರ್ಥ್ಯವನ್ನು ಹೊಂದಿದೆ? 150 TMC, 200 TMC, 250 TMC, 300 TMC? ಆನ್ಸರ್ ಈಸ್ 300 TMC. ಕರ್ನಾಟಕದಲ್ಲಿ ಸೂರ್ಯಕಾಂತಿ ಪ್ರಮುಖವಾಗಿ ಯಾವ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ? ಕೋಸ್ಟಲ್ ರೀಜನ್, ಮಲೆನಾಡು, ನಾರ್ತ್ ಕರ್ನಾಟಕ ಪ್ಲಾಟ್ಯೂ, ಸೌತ್ ಕರ್ನಾಟಕ ಪ್ಲಾಟ್ಯೂ? ಆನ್ಸರ್ ಈಸ್ ನಾರ್ತ್ ಕರ್ನಾಟಕ ಪ್ಲಾಟ್ಯೂ. ಕಡಲೆಕಾಯಿ ಪ್ರಮುಖವಾಗಿ ಕರ್ನಾಟಕದ ಯಾವ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ? ಕೋಸ್ಟಲ್ ರೀಜನ್, ನಾರ್ತ್ ಕರ್ನಾಟಕ ಪ್ಲಾಟ್ಯೂ, ಮಲೆನಾಡು, ಸೌತ್ ಕರ್ನಾಟಕ ಪ್ಲಾಟ್ಯೂ? ಆನ್ಸರ್ ಈಸ್ ನಾರ್ತ್ ಕರ್ನಾಟಕ ಪ್ಲಾಟ್ಯೂ. ಅಲ್ಲೇ ಅಲ್ವಾ ಕಡಲೆಕಾಯಿ, ಸೂರ್ಯಕಾಂತಿ ಇವೆಲ್ಲ ನೋಡಕ್ ಸಾಧ್ಯ ನಾರ್ತ್ ಕರ್ನಾಟಕದಲ್ಲೇ. ದೆನ್ ಅಡಿಕೆ ಪ್ರಮುಖವಾಗಿ ಕರ್ನಾಟಕದ ಯಾವ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ? ನಾರ್ತ್ ಕರ್ನಾಟಕ, ಮಲೆನಾಡು ಅಂಡ್ ಕೋಸ್ಟಲ್ ರೀಜನ್, ಸದರ್ನ್ ಕರ್ನಾಟಕ ಪ್ಲಾಟ್ಯೂ, ಬಯಲ್ಸೀಮೆ? ಆನ್ಸರ್ ಈಸ್ ಮಲೆನಾಡು ಅಂಡ್ ಕೋಸ್ಟಲ್ ರೀಜನ್. ಕರ್ನಾಟಕದ ದ್ರಾಕ್ಷಿ ಪ್ರಮುಖವಾಗಿ ಯಾವ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ? ಆನ್ಸರ್ ಈಸ್ ಬ್ಯಾಂಗ್ಳೂರು ರೂರಲ್. ಕರ್ನಾಟಕದ ಯಾವ ನೀರಾವರಿ ಯೋಜನೆಯು ಕರ್ನಾಟಕದ ಜೀವನಾಡಿ ಎಂದು ಕರೆಯಲ್ಪಡುತ್ತದೆ? KRS, ತುಂಗಭದ್ರಾ ಪ್ರಾಜೆಕ್ಟ್, ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್, ಘಟಪ್ರಭಾ ಪ್ರಾಜೆಕ್ಟ್? ಆನ್ಸರ್ ಈಸ್ ಕೃಷ್ಣರಾಜಸಾಗರ. ಕೃಷ್ಣರಾಜಸಾಗರ ಅಣೆಕಟ್ಟು ನಿರ್ಮಾಣಕ್ಕೆ ಮುಖ್ಯ ಕಾರಣವೇನು? ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್, ಪ್ರೊವೈಡಿಂಗ್ ಇರಿಗೇಷನ್ ಟು ಮಂಡ್ಯ ಅಂಡ್ ಮೈಸೂರು ರೀಜನ್, ಫ್ಲಡ್ ಕಂಟ್ರೋಲ್, ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್? ಆನ್ಸರ್ ಈಸ್ ಪ್ರೊವೈಡಿಂಗ್ ಇರಿಗೇಷನ್ ಟು ಮಂಡ್ಯ ಅಂಡ್ ಮೈಸೂರು ರೀಜನ್. ನೆಕ್ಸ್ಟ್, ಕರ್ನಾಟಕದಲ್ಲಿ ಕೆರೆ ನೀರಾವರಿ ಪ್ರಮುಖವಾಗಿ ಯಾವ ಪ್ರದೇಶದಲ್ಲಿ ಕಂಡು ಬರುತ್ತದೆ? ಇದಕ್ಕೆ ನೀವು ಆನ್ಸರ್ ಹೇಳಿ. 49th, ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ? ಎಲ್ಲಿ ನಾವು ಕೆರೆ ನೀರಾವರಿ ಅಥವಾ ಟ್ಯಾಂಕ್ ಇರಿಗೇಷನ್ ನ ಜಾಸ್ತಿ ನೋಡಬಹುದು, ಪ್ರಮುಖವಾಗಿ ನೋಡಬಹುದು? ಕೋಸ್ಟಲ್ ರೀಜನ್, ಮಲೆನಾಡು? ಇದಕ್ಕೆ ನೀವು ಆನ್ಸರ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ತುಂಗಭದ್ರಾ ಯೋಜನೆಯು ಕರ್ನಾಟಕದ ಮತ್ತು ಆಂಧ್ರ ಪ್ರದೇಶದ ಯಾವ ಜಿಲ್ಲೆಗಳಿಗೆ ನೀರನ್ನು ಒದಗಿಸುತ್ತದೆ? ಕರ್ನಾಟಕ ಬಳ್ಳಾರಿ, ಕೊಪ್ಪಳ, ಆಂಧ್ರ ಕರ್ನೂಲ್, ಅನಂತಪುರ? ಕರ್ನಾಟಕ ರಾಯಚೂರು, ಗುಲ್ಬರ್ಗ, ಆಂಧ್ರ ಹೈದರಾಬಾದ್? ಕರ್ನಾಟಕ ಬೆಳಗಾವಿ, ಧಾರವಾಡ, ಆಂಧ್ರ ವಿಜಯವಾಡ? ಕರ್ನಾಟಕ ಶಿವಮೊಗ್ಗ, ದಾವಣಗೆರೆ, ಆಂಧ್ರ ನೆಲ್ಲೂರು? ಇದಕ್ಕೂ ಕೂಡ ನೀವೇ ಆನ್ಸರ್ ಹೇಳಿ. ಓಕೆನಾ? ತುಂಗಭದ್ರಾ ಪ್ರಾಜೆಕ್ಟ್ ಯಾವ ಜಿಲ್ಲೆಗಳಿಗೆ ನೀರು ಅಥವಾ ಯಾವ ಎರಡೂ ಸ್ಟೇಟ್ ಅಲ್ಲಿರೋ ಯಾವ ಜಿಲ್ಲೆಗಳಿಗೆ ನೀರು ಒದಗಿಸುತ್ತೆ ಅಂತ ನೀವ್ ಹೇಳಿ. ಓಕೆನಾ? 49th and 50ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವೇ ಆನ್ಸರ್ ಹೇಳಿ. ಸೊ ಅಲ್ಲಿ ತನಕ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್. ಬೈ ಬೈ, ಟೇಕ್ ಕೇರ್.